Do not worry about the delay of your success because construction of a palace takes more time than an ordinary building. Hello, my dear students, welcome back to my channel. How beautiful the quote I have just quoted. You have been struggling a lot for your good result and you could not do that one. You could not get that one. ಬಹಳಷ್ಟು ದಿನಗಳಿಂದ ಇಂತಿ ಒಳ್ಳೆಯ ಸ್ಟಡಿ ಮಾಡ್ತಿದ್ದೀರಾ ಬಟ್ ನಿಮಗೆ ನಿಮ್ಮ ಅನ್ಕೊಂಡಷ್ಟು ಇಂತ ನಿಮಗೆ ಮಾರ್ಕ್ಸ್ ಬರ್ತಿಲ್ಲ. ದ್ಯಾಟ್ಸ್ ವೈ ಡು ನಾಟ್ ವರಿ ಅಬೌಟ್ ದ ಡಿಲೇ ಆಫ್ ಯುವರ್ ಸಕ್ಸಸ್. ನಿಮ್ಮ ಸಕ್ಸಸ್ ಡಿಲೇ ಆಗ್ತಿದೆ ಮೈ ಡಿಯರ್ ಸ್ಟೂಡೆಂಟ್ಸ್. ಅದರ ಕಾರಣ ಏನಪ್ಪಾ ಅಂದರೆ ನಿಮಗೊಂದು ಗುಡ್ ರಿಸಲ್ಟ್ ಕಾದಿದೆ. ಅದುವೇ ಮಾರ್ಚ್ 25ರಂದು ನಡೆಯಲಿರುವ ನಿಮ್ಮ SLC ಫೈನಲ್ ಎಕ್ಸಾಮಿನೇಷನ್ ಮೈ ಡಿಯರ್ ಸ್ಟೂಡೆಂಟ್ಸ್. ಯಾರು ಏನಂತಿ ಇದನ್ನ ನೆಗ್ಲೆಕ್ಟ್ ಮಾಡುವ ಹಾಗಿಲ್ಲ, ಯಾಕಂದ್ರೆ ಎಕ್ಸಾಮ್ ಮತ್ತೆ ಮುಂದೆ ಐತಿ. ದಿಸ್ ಇಸ್ ಓನ್ಲಿ ಫೈನಲ್, ಯು ರಿಮೆಂಬರ್. ಓಕೆ, ಅಂಡ್ ಒನ್ ಇಂಟ್ರೆಸ್ಟಿಂಗ್ ಥಿಂಗ್ಸ್ ಐ ವುಡ್ ಲೈಕ್ ಟು ಶೇರ್ ಈಸ್, ನಿಮಗೆ ಓಲ್ಡ್ ಕ್ವಶನ್ ಪೇಪರಿಂದ ಏನು ಮಾಡಿದ್ದೆ ನಾನು ಕೆಲವು ಇಂಟ್ರೆಸ್ಟಿಂಗ್ ಫಿಕ್ಸ್ ಕ್ವಶನ್ಸ್ ಅನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಬರ್ತಕ್ಕಂಥ SL ಸ್ಟೂಡೆಂಟ್ಸ್ಗೆ ಏನಿದು ಥರ್ಡ್ ಕಂಡೀಷನ್ ಫಿಕ್ಸ್ ನೋಡ್ರಿ. ಥರ್ಡ್ ಕಂಡೀಷನ್ ಬರುತ್ತೆ ನಿಮಗೆ ಉಡಿ ಹಾವ್ ಪ್ಲಸ್ ವಿ ತ್ರೀ ಅದನ್ನ. ದೆನ್ ಇದೇ ರೀತಿ ನಿಮಗೆ ಇದು ಸೆಕೆಂಡ್ ಲ್ಯಾಂಗ್ವೇಜ್ ಅವ್ರಿಗೆ ಮುಗಿತು, ಫಸ್ಟ್ ಲ್ಯಾಂಗ್ವೇಜ್ ಅವ್ರಿಗೆ ಇದರಲ್ಲಿ ಕ್ವಶನ್ಸ್ ಇದಾವೆ. Then we are going to solve both of them. Okay, let's begin. And if you are new on my channel, my dear students, subscribe the channel. ಬರುವಂತ 4 ದಿನಗಳು upcoming 4 days are going to be very helpful, my dear students. I have been struggling for you a lot to give you the good content, and thank you so much for making my channel 1K, my dear students. That's why I trust you a lot. When you have trusted me, it is my responsibility to trust you. ನೋಡ್ರಿ, ಇದೊಂದು ಕ್ವಶನ್ 2023ರಲ್ಲಿ ತಗೊಂಡದ್ದು. ಯಾವುದು 3ರಲ್ಲಿ 2023 ಹೋದ ವರ್ಷದ ಕ್ವಶನ್ ನಂಬರ್. ಈಗ ನೋಡ್ರಿ, ರಾಜೇಶ್ ಏನತಾನು, ಹೇ ಸುನಿಲ್, ಡಿಡ್ ಯು ವಾಚ್ ದ ಕ್ರಿಕೆಟ್ ಮ್ಯಾಚ್ ಎಸ್ಟರ್ಡೇ? ನೋಡಿದನ? ಇಲ್ಲ. ಸುನಿಲ್ ಹೇಳ್ತಾನು, ಇಲ್ಪ ನೀ ಮೊದಲೇ ಹೇಳ್ಬೇಕಲ್ಲ ನಂಗೆ. ನೋ, ಐ ಡಿಡ್ಂಟ್. ಇಫ್ ಯು ಹ್ಯಾಡ್ ಟೋಲ್ಡ್ ಮಿ ಅರ್ಲಿಯರ್. ಏನಿದು ಇಫ್ ಯು ಹ್ಯಾಡ್ ಟೋಲ್ಡ್ ಮಿ ಅರ್ಲಿಯರ್? ನೀವು ಮೊದಲೇ ಹೇಳಿದ್ರ ಏನು ಮಾಡ್ತಿದ್ದವ? ಮೊದಲೇ ಹೇಳಿದ್ರೆ ಸುನಿಲ್ ಏನು ಮಾಡ್ತಿದ್ದ? ಮೊದಲೇ ಹೇಳಿದ್ರೆ ಸುನಿಲ್ ಕೂಡ ಏನು ಮಾಡ್ತಿದ್ದ ಗೊತ್ತನ? ಸುನಿಲ್ ಕೂಡ ವಾಚ್ ಮಾಡ್ತಿದ್ದ. ಇಲ್ಲಿ ನೋಡ್ರಿ, ಹೌದಾ, ಇಬ್ಬರು ವ್ಯಕ್ತಿ ಅದಾರು. ಇವ ಸುನೀಲ, ದೆನ್ ದಿಸ್ ಒನ್ ಈಸ್ ರಾಜೇಶ್. ಸುನಿಲ್ ಅಂತಾನು, ಅಯ್ಯೋ ನೀವು ಮೊದಲೇ ಹೇಳ್ಬೇಕಲ್ಲ ಮರ, ನಾನು ನೋಡ್ತೀನಿ ಕ್ರಿಕೆಟ್ ಅಂತ ಹೇಗೆ. ಇಫ್ ಯು ಹ್ಯಾಡ್ ಟೋಲ್ಡ್ ಮಿ, ಏನಿಲ್ಲ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ನೋಡ್ರಿ, ಹ್ಯಾಡ್ ಪ್ಲಸ್ ವಿ ತ್ರೀ. ಹೌದಾ, ಹ್ಯಾಡ್ ಪ್ಲಸ್ ವಿ ತ್ರೀ ಇರುತ್ತೆ ಇಲ್ಲಿ. ಹ್ಯಾಡ್ ಪ್ಲಸ್ ವಿ ತ್ರೀ ನೆನ್ಪಿಟ್ಕೋರಿ ನೀವು. ಹ್ಯಾಡ್ ಪ್ಲಸ್ ವಿ ತ್ರೀ ಬಿಗಿನಿಂಗ್ ಕ್ಲಾಸಲ್ಲಿ 2 ಕ್ಲಾಸ್ ಇರ್ತಾವೆ, ಒಂದು ಡಿಪೆಂಡೆಂಟ್, ಒಂದು ಇಂಡಿಪೆಂಡೆಂಟ್. ನೀವು ಏನು ಮಾಡಬೇಕಾಗಿದ್ದು ಇಷ್ಟೇ, ಹ್ಯಾಡ್ ಪ್ಲಸ್ ವಿ ತ್ರೀ. ನೆಕ್ಸ್ಟ್ ಕ್ಲಾಸಾಗ ಏನಿರುತ್ತಪ್ಪ ಅಂದ್ರೆ ವುಡ್ ಫಿಕ್ಸ್. ಇದು ವುಡ್ ಹ್ಯಾವ್ ಪ್ಲಸ್ ವಿ ತ್ರೀ ಇದು ಫಿಕ್ಸ್ ಎಲ್ಲ ಐತಿ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಒಳಗೆ ನಿಮಗೆ ನೆಕ್ಸ್ಟ್ ಆಪ್ಷನ್ ಹುಡುಕ್ಬೇಕು ನೀವು. ವುಡ್ ಹ್ಯಾವ್ ಪ್ಲಸ್ ಓನ್ಲಿ ವುಡ್ ಹ್ಯಾವ್ ಐತಿ. ಎಸ್, ವುಡ್ ಹ್ಯಾವ್ ಇಸ್ ಗಿವನ್. ನೆಕ್ಸ್ಟ್ ವಾಟ್ ಇಸ್ ಜಸ್ಟ್ ನೋಡ್ರಿ, ಐ ಡಿಂಟ್. ಇಫ್ ಯು ಹ್ಯಾಡ್ ಟೋಲ್ಡ್ ಮಿ ಅರ್ಲಿಯರ್, ಐ ವುಡ್ ಹ್ಯಾವ್ ವಾಚ್ಡ್ ಇಟ್. ಆಪ್ಷನ್ ಎ ಒಳಗೆ ಆನ್ಸರ್ ಸಿಕ್ತು ನಿಮಗೆ. ಐ ವುಡ್ ಹ್ಯಾವ್ ವಾಚ್ಡ್ ಇಟ್. ವುಡ್ ಹ್ಯಾವ್ ಪ್ಲಸ್ ವಿ ತ್ರೀ ಬಂತ. ಐ ವುಡ್ ಹ್ಯಾವ್ ವಾಚ್ಡ್ ಇಟ್. ಆಪ್ಷನ್ ಎ ಇಸ್ ದ ರೈಟ್ ಒನ್. ವುಡ್ ಬರಂಗಿಲ್ಲ, ನೆಗೆಟಿವ್ ಐತಿ. ವಿಲ್ ಅಂತ ಬರಂಗಿಲ್ಲ, ವಿಲ್ ಅಂತ ಹೋಗಬೇಡ್ರಿ. ವಿಲ್ ಶಾಲ್ ಕೊಟ್ಟಿದ್ರೆ ಹೋಗಬೇಡ್ರಿ. ವುಡ್ ಹ್ಯಾವ್ ಪ್ಲಸ್ ವಿ ತ್ರೀ ಅಷ್ಟೇ ನೋಡ್ಬೇಕು ನೀವು. ಓಕೆ, ಶಾಲ್ ವಿ ಮೂವ್ ಟು ದ ನೆಕ್ಸ್ಟ್ ಸ್ಲೈಡ್, ನೆಕ್ಸ್ಟ್ ಕ್ವಶನ್. ಓಕೆ, ಲೆಟ್ಸ್ ಸಿ. ಓಕೆ, ಚೂಸ್ ದ ಅಪ್ರಾಪ್ರಿಯೇಟ್ ಕ್ವಶನ್ ಟ್ಯಾಗ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಇದು ಸೆಕೆಂಡ್ ಲ್ಯಾಂಗ್ವೇಜ್ ಅವ್ರಿಗೆ. ನೋಡ್ರಿ, ಯುವರ್ ಫ್ರೆಂಡ್ಸ್ ಆರ್ ಕಮಿಂಗ್ ಟು ನೈಟ್. ಯುವರ್ ಫ್ರೆಂಡ್ಸ್ ಆ್ಯಂಡ್ ಹಿಯರ್ ಮೇನ್ ವರ್ಬ್ ಆ್ಯಂಡ್ ಹೆಲ್ಪಿಂಗ್ ವರ್ಬ್. ಮೇನ್ ವರ್ಬ್ ಮತ್ತು ಹೆಲ್ಪಿಂಗ್ ವರ್ಬ್ ಎರಡೂ ಕೊಟ್ಟಿದ್ರೆ ವಾಟ್ ಯು ನೀಡ್ ಟು ಡೂ, ಯು ನೀಡ್ ಟು ಟ್ಯಾಗ್ ಫಾರ್ ಹೆಲ್ಪಿಂಗ್ ವರ್ಬ್. ಫಸ್ಟ್ ಹೆಲ್ಪಿಂಗ್ ವರ್ಬ್ ಕೊಡ್ಬೇಕು. ಯಾವ್ದು ಹೆಲ್ಪಿಂಗ್ ವರ್ಬ್ ನೋಡ್ರಿ, ಆರ್ ಐತಿ, ಆರ್ ಬರ್ಕೊಡ್ರಿ. ಆರ್ ವೆದರ್ ದ ಗಿವನ್ ಸೆಂಟೆನ್ಸ್ ಇಸ್ ಪಾಸಿಟಿವ್ ಆರ್ ನೆಗೆಟಿವ್. ಇಟ್ ಈಸ್ ಪಾಸಿಟಿವ್, ನೀವು ಏನು ಮಾಡ್ಬೇಕು, ಈಗ ನೆಗೆಟಿವ್ ಹುಡುಕ್ಬೇಕು. ನೋಡ್ರಿ, ಆರ್ ಅಂಡದೆ ಬಂದ್ಬಿಡ್ತು. ಡೂ ಅಂತ ಇಲ್ಲ, ಡೋಂಟ್ ಇಲ್ಲ, ಆರ್ದೆ ಅಂತ ಅದು ಪಾಸಿಟಿವ್ ಐತಿ. ಸೊ ಆರ್ ಅಂಡದೆ. ಆಪ್ಷನ್ ಡಿ ಇಸ್ ದ ರೈಟ್ ಒನ್. ಮೂವಿಂಗ್ ಟು ದ ನೆಕ್ಸ್ಟ್ ಕ್ವಶನ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್ಸ್. ಕರೆಕ್ಟ್ ಆರ್ಟಿಕಲ್ನ ಯೂಸ್ ಮಾಡಬೇಕು. ಫಿಕ್ಸ್ ಇದು ಫಸ್ಟ್ ಲ್ಯಾಂಗ್ವೇಜ್ ಅವ್ರಿಗೆ, ದೆನ್ ಸೆಕೆಂಡ್ ಲ್ಯಾಂಗ್ವೇಜ್ ಅವ್ರಿಗೆ. ಬೋತ್ ಆರ್ ಸೇಮ್, ಇಬ್ಬರಿಗೂ ಸೇಮ್ ಫಿಕ್ಸ್ ಕಾನ್ಸೆಪ್ಟ್ ಆರ್ಟಿಕಲ್ ಮೇಲೆ. ವಿ ರೀಚ್ ದ ಸಿಟಿ ಆಫ್ಟರ್ ವಾಟ್? ನೋ ಆಪ್ಷನ್ಸ್, ಆಪ್ಷನ್ ಕೊಟ್ಟಿಲ್ಲ. ಏನಿದು ಎರಡು ಲಾಸ್ಟ್ ಕ್ವಶನ್ ಪೇಪರ್ ಇದು ಸೆಕೆಂಡ್ ಲ್ಯಾಂಗ್ವೇಜ್ ಅವ್ರಿಗೆ. ನೋಡ್ರಿ, ಯಾಕೆ ದ ಬರುತ್ತೆ ಅಂದ್ರೆ ಸನ್ಸೆಟ್ ಮತ್ತು ಸನ್ರೈಸ್. ಇವನ್ ಸನ್ರೈಸ್ ಆಲ್ಸೋ ಟೇಕ್ಸ್ ಫಿಕ್ಸ್ ದ. ದೆನ್ ಇದು ಬಿಟ್ಟು ಯಾವಾಗ ದ ಬರ್ತದೆ ಸರ್ ಅಂದ್ರೆ ಬ್ರಾಡ್ ಮ್ಯಾಪ್. ಆಲ್ರೆಡಿ ಐ ಹ್ಯಾವ್ ಟೋಲ್ಡ್ ಇನ್ ಮೆನಿ ವಿಡಿಯೋಸ್ ಭಾಳಷ್ಟು ಏನಂತಿ ನಾ ಮಾಡಲ್ ಕ್ವಶನ್ ಸಾಲ್ವ್ ಮಾಡ್ತಾ ಹೇಳಿದ್ದೀನಿ. ಬುಕ್ಸ್ ಬಂದಾಗ ಹೋಲಿ ಬುಕ್ಸ್, ಇದು ಬಿ ಫಾರ್ ಬುಕ್ಸ್. ಹೋಲಿ ಬುಕ್ಸ್ ಬಂದಾಗ ದ ಯೂಸ್ ಮಾಡ್ರಿ. ಆ್ಯಂಡ್ ರಿವರ್ಸ್ ಬಂದಾಗ ರಿವರ್ಸ್ ನೆವರ್ ರಿವರ್ಸ್ ಬಂದಾಗ ದ ನರ್ಮದಾ, ದ ಗಂಗಾ, ದ ಸರಸ್ವತಿ, ದ ಮಲಪ್ರಭಾ. ದೆನ್ ಆರ್ಡಿನಲ್ ನಂಬರ್ಸ್ ಮೈ ಡಿಯರ್ ಸ್ಟೂಡೆಂಟ್ಸ್. ಎಫ್ ನೋಡಿರಿ, ಸಾರಿ, ಫಸ್ಟ್, ಸೆಕೆಂಡ್, ND, RD ಹಿಂಗೆ ಬರ್ತಾವೆ ನೋಡಿರಿ. ಥರ್ಡ್,
ಎಲ್ಲ ಬಂದಾಗ ಏನೈತಿ ದ ಬಳಕೆ ಮಾಡಿರಿ. ದೆನ್ ಆಲ್ರೆಡಿ ಮೆನ್ಷನ್ಡ್ ಥಿಂಗ್. ವಾಟ್ ಈಸ್ ಆಲ್ರೆಡಿ ಮೆನ್ಷನ್ ಥಿಂಗ್? ಆಲ್ರೆಡಿ ಟಾಕ್ಡ್ ಅಬೌಟ್ ದ್ಯಾಟ್. ಐ ಸಾ ಅ ಗರ್ಲ್, ದ ಗರ್ಲ್ ವಾಸ್ ಬ್ಯೂಟಿಫುಲ್. ವಿಚ್ ಗರ್ಲ್ ವಾಸ್ ಬ್ಯೂಟಿಫುಲ್? ದ ಗರ್ಲ್ ವಿಚ್ ಐ ಸಾ, ನಾ ಯಾವ ಹುಡುಗಿ ನೋಡಿದ್ನಲ್ಲ ಆ ಹುಡುಗಿ ವಾಸ್ ಬ್ಯೂಟಿಫುಲ್. ಎಸ್, ಐ ಸಾ ಅ ಗರ್ಲ್, ಫಸ್ಟ್ ಅ ಬರುತ್ತೆ. ಸೆಕೆಂಡ್ ಆಲ್ರೆಡಿ ಮೆನ್ಷನ್ಡ್, ವಾಟ್ ವಿ ಕಾಲ್ ಇಟ್ ಆಲ್ರೆಡಿ ಮೆನ್ಷನ್ಡ್, ಆಲ್ರೆಡಿ ಮೆನ್ಷನ್ಡ್. ಓಕೆ ಓಕೆ dear students, ಇದು ನಿಮಗೆ ವೆರಿ ಹೆಲ್ಪ್ಫುಲ್. ಇಫ್ ಯು ಆರ್ ಬೆನಿಫಿಟಿಂಗ್ ಫ್ರಮ್ ಮೈ ವಿಡಿಯೋಸ್, ಕೈಂಡ್ಲಿ ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್ ಲೈಕ್ ಆ್ಯಂಡ್ ಕಮೆಂಟ್ ಇನ್ ದ ಕಮೆಂಟ್ ಬಾಕ್ಸ್ ನಿಮಗೆ ಯಾವ ಕ್ಲಾಸ್ ಇಷ್ಟ ಆಗಿದೆ, ದೆನ್ ನಿಮ್ಗೆ ಯಾವ ಮುಂದೆ ಕ್ಲಾಸ್ ಬೇಕು 4 ಡೇಸಲ್ಲಿ ರ್ಯಾಪಿಡ್. ಇಟ್ಸ್ ಆಲ್ ಟೋಟಲಿ ರ್ಯಾಪಿಡ್ ಮೈ ಡೇಸ್. ಡೈರೆಕ್ಷನ್ಸ್ ನೋಡಿರಿ, ಡೈರೆಕ್ಷನ್ಸ್ ನಾರ್ತ್, ಓನ್ಲಿ ನಾರ್ತ್, ನಾರ್ತ್ ಅನ್ನಿಲ್ಲ, ಗೋ ಟು ದ ನಾರ್ತ್ ಅನ್ಬೇಕು ನೀವು. ಗೋ ಟು ನಾರ್ತ್ ಇಲ್ಲ, ಗೋ ಟು ದ ಸೌತ್. ದೆನ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಇದಕ್ಕೆ ಇದೆ ನೋಡಿ, ಪಿಯಾನೋ, ಗಿಟಾರ್, ಏನೋ ಅದು ತಬಲ ಆಗಿಲ್ವ, ಏನೋ ಬರ್ತಾವೆ ಬಾರ್ಸು ಇಲ್ಲ, ಎಲ್ಲ ಬರೋ ಏನೈತಿ ದ ಬಳಕೆ ಮಾಡ್ಕೋಬೇಕು. ದೆನ್ ಮತ್ತೊಂದು ಐತಿ ಇಲ್ಲಿ ಅಡ್ಜೆಕ್ಟಿವ್ ಥರ್ಡ್ ಡಿಗ್ರಿ, ನಿನ್ನೆ ಕ್ಲಾಸ್ ಮಾಡಿದ್ದೀವಿ ನಾವು. ಅಡ್ಜೆಕ್ಟಿವ್ ಥರ್ಡ್ ಡಿಗ್ರಿ ಯಾವುದು? ಥರ್ಡ್ ಸೂಪರ್ಲೇಟಿವ್ ಡಿಗ್ರಿ. ಸೂಪರ್ಲೇಟಿವ್ ಯೂಸ್ ಮಾಡಬೇಕಾದ್ರೆ ಫಸ್ಟ್ ದ ಇರಬೇಕು. ದ ಟಾಲೆಸ್ಟ್, ದ ಟಾಲೆಸ್ಟ್, ದ ಟಾಲೆಸ್ಟ್, ದ ಶೋರ್ ಥಿಂಗ್ಸ್. ವಾಟ್ ಆರ್ ದ ಪೆಕ್ಯುಲಿಯರ್ ಥಿಂಗ್ಸ್ ಮೈ ಡಿಯರ್ ಸ್ಟೂಡೆಂಟ್ಸ್? ಪೆಕ್ಯುಲಿಯರ್ ಯಾವುದು? ಸೂರ್ಯ, ಚಂದ್ರ, ಇವೆಲ್ಲ ಪೆಕ್ಯುಲಿಯರ್. ಭೂಮಿ ಎಲ್ಲ ಇಂತಿ, ಪೋಲ್ ಸ್ಟಾರ್, ದ ಪೋಲ್ ಸ್ಟಾರ್, ಎಲ್ಲ ಇಂತಿ ಪೆಕ್ಯುಲಿಯರ್ ಥಿಂಗ್ಸ್ಗೆ ದ ಬಳಕೆ ಮಾಡ್ಕೋಬೇಕು. Let's move to the next slide, dears. Frame a question to get the underlined words as answer. Frame a question ಮಾಡ್ಕೋಬೇಕು. ಏನು ಫ್ರೇಮ್ ಮಾಡಬೇಕು ಕ್ವಶನ್ ನೀವು ಅಂದರೆ, ಯಾವ ರೀತಿ ಫ್ರೇಮ್ ಮಾಡ್ಕೋಬೇಕು ಅಂದರೆ, ಅಂಡರ್ಲೈನ್ ಮಾಡಿದ್ದು ಆನ್ಸರ್ ಆಗಬೇಕು. ಐ ಮ್ಯಾಟ್ ಫಸ್ಟ್ ಇಲ್ಲಿ ನೋಡ್ಕೋಬೇಕು ನೀವು. ಇಲ್ಲಿ V2 ಅಂದರೆ ಮುಗಿದು ಹೋಗ್ತು ನಿಮಗೆ. ಡಿಡ್ ಇಂದ ಚಾಲು ಮಾಡಬೇಕು. ಡಿಡ್ ಬರಲೇಬೇಕು ನಿಮ್ಮಲ್ಲಿ. ಡಿಡ್ ಬರಲೇಬೇಕು V2 ಇದ್ದರೆ. ಓಕೆ, ಇದು ಅಂಡರ್ಲೈನ್ಡ್ ವರ್ಡ್ಸ್, ಇಟ್ ಇಸ್ ಪ್ಲೇಸ್. ಇದು ಪ್ಲೇಸ್ ಇದ್ದಾಗ ಏನು ಯೂಸ್ ಮಾಡ್ತೀರಿ? ಪ್ಲೇಸ್ ಇದ್ದಾಗ ವೇರ್, ಅಥವಾ ಪ್ಲೇಸ್ ಇದ್ದಾಗ ವೇರ್ ಡಿಡ್ ಯು ಮೀಟ್? ಜಸ್ಟ್ ಮಿನಿಟ್. ಎಸ್, ವೇರ್ ಡಿಡ್ ಯು ಮೀಟ್ ಯಾಕೆ ಯೂಸ್ ಮಾಡಿನಪ್ಪ ಅಂದ್ರೆ, ಇಲ್ಲಿ ಡಿಡ್ ಇದೆ ಇಲ್ಲಿ. ಡಿಡ್ V2 ಇದ್ದರೆ ನೆಕ್ಸ್ಟ್ ವರ್ಬ್ ಆಲ್ವೇಸ್ V1. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಕಮಿಟ್ ಮಿಸ್ಟೇಕ್ ಹಿಯರ್ ಓನ್ಲಿ. ಇಲ್ಲಿ ಡಿಡ್ ಐತಿಲ್ಲ, ಇದ್ರ ನೆಕ್ಸ್ಟ್ ಬರಬೇಕಾದ್ರೆ ವೇರ್ ಡಿಡ್ ಯು ಗೋ? ಡಿಡ್ ಯು ಬ್ರಿಂಗ್ ಯುವರ್ ಫೇರ್ ಬುಕ್? ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ತಪ್ಪು? ಡಿಡ್ ಯು ಬ್ರಾಟ್ ಯುವರ್ ಫೇರ್ ಬುಕ್? ಡಿಡ್ ಯು ಬ್ರಾಟ್ ಅಂತಾರೆ. ಡಿಡ್ ಯು ಕಂಪ್ಲೀಟೆಡ್ ಯುವರ್ ಫೇರ್ ಬುಕ್ ಅಂತಾರೆ. ಡಿಡ್ ಯು ಕಂಪ್ಲೀಟ್ ಯುವರ್ ಫೇರ್ ಬುಕ್? ಆಲ್ರೆಡಿ ಡಿಡ್ ಇಸ್ ದೇರ್. ಓಕೆ, ವೇರ್ ಡಿಡ್ ಯು ಮೀಟ್ an old woman ಲಾಸ್ಟ್ ನೈಟ್? ಎಲ್ಲಿ ಭೇಟಿಯಾಗಿದ್ದಿ ಲಾಸ್ಟ್ ನೈಟ್? ಎಲ್ಲಿ ಭೇಟಿಯಾಗಿದ್ದಿ? ಇನ್ನು ಎಲ್ಪ ಅಂದ್ರೆ ಇನ್ ದ ಪಾರ್ಕ್. ದೆನ್ ಅಕಸ್ಮಾತ್ ವುಮೆನ್ ಅಂಡರ್ಲೈನ್ ಆಗಿದ್ರೆ ಅದು ಹೂ ಬರುತ್ತೆ. ದೆನ್ ವೆನ್ ಅಂಡರ್ಲೈನ್, ವೆನ್ ಅಂದರೆ ಇದು ಸಮಯ ಬಗ್ಗೆ, ವೆನ್ ಅಂದರೆ ಲಾಸ್ಟ್. ಇದು ನೋಡ್ರಿ ಲಾಸ್ಟ್ ನೈಟ್ ಐತಿಲ್ಲ, ಅದು ಇದೇನಾಗತ್ತೆ ಲಾಸ್ಟ್. ವೆನ್ ಬರೋದು ಟೈಮ್ ಸೆನ್ಸಿಗೆ, ವೇರ್ ಬರೋದು ಪ್ಲೇಸಿಗೆ, ದೆನ್ ಥಿಂಗ್ಸಿಗೆ ಬರೋದು ಯಾವುದು? ವಿಚ್ ಆ್ಯಂಡ್ ದ್ಯಾಟ್. ನೋಡ್ರಿ ಭಾಳಷ್ಟು ಥಿಂಗ್ಸ್ ಮೆನಿ. ದ ಹಂಟರ್ಸ್. ಲೆಟ್ ಮಿ ಚೇಂಜ್ ದ ಪ್ಯಾನ್. ನೋಡ್ರಿ ಎಷ್ಟು ಈಸಿ. ಸ್ಕೂಲ್ ಒಳಗೆ ನಾವು ಒಂದೇ ಚಾಕ್ ಹಿಡ್ಕೊಂಡು ಓಡಾಡ್ತೀವಿ, ಬಟ್ ಇಲ್ಲಿ ಲ್ಯಾಪ್ಟಾಪ್ ಗಿವ್ಸ್ ಮೆನಿ ಆಪ್ಷನ್ಸ್ ಫಾರ್ ಯೂಸಿಂಗ್ ಕಲರ್ ಪ್ಯಾನ್ಸ್. ಕಲರ್ fill in the blanks. What color? Okay, the hunters. Subject very simple. ಇದು ಶಾರ್ಟ್ ಐತಿ. ಇದು V2. ದೆನ್ ಟೈಗರ್ಸ್ ಆಬ್ಜೆಕ್ಟ್. ನಂಬರ್ 1 ಯಾವುದು? ನಾ ಏನು ಹೇಳಿದ್ದೀನಿ ನಿಮಗೆ ನಿನ್ನೆ ಕ್ಲಾಸ್ ಒಳಗೆ, 1, ಇದು 2, ಇದು 3. ನಂಬರಿಂಗ್ ಮಾತ್ರ ಕೊಡಬೇಕು. ನಂಬರಿಂಗ್ ಬರ್ತಾ ಹೋಗ್ರಿ. ದ ಟೈಗರ್ ಡ್ಯಾಶ್ ಶಾರ್ಟ್. ದೆನ್ ಸಬ್ಜೆಕ್ಟ್ ಬಿಫೋರ್ ದ್ಯಾಟ್ ವಾಟ್ ಯು ನೀಡ್ ಟು ಯೂಸ್? by the hunters. ಓಕೆ, ಇಲ್ಲಿ ಹಂಟರ್ಸ್ ಏನಾಯ್ತು? ಆಬ್ಜೆಕ್ಟ್ ಆಯ್ತು. ಇದು ಟೈಗರ್, ಇದು ಸಬ್ಜೆಕ್ಟ್ ಆಯ್ತು. ನಾವು ಟೈಗರ್ ಈಸ್ ಸಬ್ಜೆಕ್ಟ್. ದ ಟೈಗರ್ ಡ್ಯಾಶ್ ಶಾಟ್ ಬೈ ದ ಹಂಟರ್ಸ್. ಆನ್ಸರ್ ಕರೆಕ್ಟ್. ಇಲ್ಲಿ ಏನು ಮಾಡಬೇಕು? ವಾಟ್ ಯು ನೀಡ್ ಟು ಫಿಲ್ ದೇರ್. ಏನು ಫಿಲ್ ಮಾಡ್ಬೇಕು ಹೇಳ್ರಿ ನೀವು? ಅಲ್ಲಿ ಏನು ಮಾಡಬೇಕು? ಪಾಸ್ಟ್ ಟೆನ್ಸ್ ಮೇಲೆ ಅದು ವೆರಿ ಫೇಮಸ್ ಸಾಂಗ್. ರೀಸೆಂಟ್ಲಿ ಐ ಹ್ಯಾಡ್ ವಿಸಿಟೆಡ್ ಒನ್ ಸ್ಕೂಲ್, ಅದು ಒಂದು ಗೌರ್ಮೆಂಟ್ ಸ್ಕೂಲ್. they understood and they liked a lot. Which song? Present tense में देखा तो amizar करना, past tense में देखा तो the given sentence is in past tense. It is past tense में देखा तो was were करना, was एक बनती because tiger is singular. Tigers इधर ಅದು the tigers were shot. ಇಲ್ಲಿ shot V3 no V2 no? Who will tell me? Comment me in the comment box. Shot whether it is V3 or V2. ಮಾಡ್ತೀರಿ? ಹೇಳ್ಬಿಡ್ಲಾ? Okay, it is V3 because
passive. When the sentence is passive voice, that word, that sentence verb always v3 ಆಗಿರಬೇಕು, ಓಕೆ. ಇದು ಸೆಂಟೆನ್ಸ್. ಶೂಟ್, ಶಾಟ್, ಇದು ಫೋಟೋ ಶೂಟಿಗೆ ಇದು ಸೇಮಾ, ಫೋಟೋ ಶೂಟ್ ಮಾಡಕತ್ತೀನಿ, ಅದ್ರ v2 ಶಾಟ್, v3 ಶಾಟ್. ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶನ್. ಚೇಂಜ್ ದ ಫಾಲೋವಿಂಗ್ ಸೆಂಟೆನ್ಸ್ ಟು ರಿಪೋರ್ಟೆಡ್ ಸ್ಪೀಚ್. ವೆರಿ ಇಂಪಾರ್ಟೆಂಟ್, ಇಬ್ಬರಿಗೆ ನೋಡ್ರಿ, ಇಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಆ್ಯಂಡ್ ಫಸ್ಟ್ ಲ್ಯಾಂಗ್ವೇಜ್ ಎರಡು. ಇಟ್ ಈಸ್ ಹೆಲ್ಪ್ಫುಲ್ ಫಾರ್ ಬೋತ್ ಆಫ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್. ನೋಡ್ರಿ, ಇದು FL ದವ್ರಿಗೆ 2 ಮಾರ್ಕ್ಸ್ ಇರುತ್ತೆ, ಸೆಕೆಂಡ್ ಲ್ಯಾಂಗ್ವೇಜ್ ಅವ್ರಿಗೆ 1 ಮಾರ್ಕ್. ಏನಪ್ಪ ಇದು, ಏನು